ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ನಡೀತಾ ಇರೋ ಜಾತಿ ಗಣತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ. ಅದಾದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಗವರ್ಮೆಂಟ್ ಟೀಚರ್ಸ್ ಅವರೆಲ್ಲರೂ ಕೂಡ ಒಪ್ಪಿಕೊಂಡು ಇವತ್ತಿನಿಂದ ಸರ್ವೆ ಕೆಲಸ ಪ್ರಾರಂಭ ಮಾಡಿದ್ದಾರೆ ಪೂರ್ಣವಾಗಿ. ಜಿಲ್ಲಾಧಿಕಾರಿಗಳಿಗೆ ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಇದು ಸರ್ಕಾರದ ಕೆಲಸ. ಸರ್ಕಾರ ಸರ್ವೆ ಮಾಡಿಸ್ತಾ ಇರತಕ್ಕಂಥದ್ದು. ಸೋಶಿಯೋ ಎಜುಕೇಶನಲ್ ಸರ್ವೆ ಮಾಡ್ತಾ ಇರತಕ್ಕಂಥದ್ದು ಸರ್ಕಾರ. ಅದರಿಂದ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಪ್ರತಿದಿನ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಿಇಒಗಳು ರಿವ್ಯೂ ಮೀಟಿಂಗ್ ಅನ್ನು ಕಂಡಕ್ಟ್ ಮಾಡಬೇಕು. ಪ್ರತಿದಿನ ರಿವ್ಯೂ ಮೀಟಿಂಗ್ ಕಂಡಕ್ಟ್ ಮಾಡಬೇಕು. ಏನಾದ್ರು ಸಮಸ್ಯೆಗಳಿದ್ರೆ ಕೂಡಲೇ ಅದನ್ನು ಬಗೆಹರಿಸಬೇಕು. ಮತ್ತೆ ನಿಗದಿತ ಸರ್ವೆ ಕೆಲಸವನ್ನ ಮಾಡಿದಾರಾ ಇಲ್ವೋ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥ ಕೆಲಸ ಮಾಡಬೇಕು. ಇದನ್ನ ಜಿಲ್ಲಾಧಿಕಾರಿಗಳು ಸಿಇಒಗಳು ಮಾಡಬೇಕು. ಮತ್ತೆ ರೀಜನಲ್ ಕಮಿಷನರ್ಗಳು ನಾಲ್ಕು ಡಿವಿಷನ್ ನಲ್ಲಿ ಇರ್ತಕ್ಕಂಥ ರೀಜನಲ್ ಕಮಿಷನರ್ಗಳು ಅವರು ಕೂಡ ಮಾಡಬೇಕು. ಮತ್ತೆ ಜಿಲ್ಲೆಗೊಬ್ಬ ಸೆಕ್ರೆಟರಿ ಇರ್ತಾರೆ, ಇನ್ಚಾರ್ಜ್ ಸೆಕ್ರೆಟರಿ ಇರ್ತಾರೆ. ತಾಲೂಕಿಗೊಬ್ಬ ಇನ್ಚಾರ್ಜ್ ಆಫೀಸರ್ ಇರ್ತಾರೆ. ಅವರೆಲ್ಲರೂ ಕೂಡ ಸಂಪೂರ್ಣ ತೊಡಗಿಸಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ. ಇಲ್ಲಿವರೆಗೆ 2%, 3%, 4% ಸರ್ವೆ ಆಗಿದೆ. ಕನಿಷ್ಠ 10% ಸರ್ವೆ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ. ಪ್ರತಿದಿನ ಆಮೇಲೆ ಗೌರವಧನ ಏನು ಕೊಡ್ತೀವಿ ಅದು ಹಿಂದೆ ನಾಗಮೋಹನ್ ದಾಸ್ ಅವರ ಕಮಿಷನ್ ನಲ್ಲಿ ಸರ್ವೆ ಮಾಡಿತ್ತಲ್ಲ ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ, ಅದರದೆಲ್ಲ ಸಂಪೂರ್ಣ ಗೌರವಧನವನ್ನು ಬಿಡುಗಡೆ ಮಾಡಿದ್ದೀವಿ. ಯಾರಿಗೂ ಅನುಮಾನ ಇಲ್ಲದ ರೀತಿಯಲ್ಲಿ ಈ ಸರ್ವೆ ಕಾರ್ಯಕ್ಕೂ ಕೂಡ ಗೌರವಧನವನ್ನ ಎನ್ಯುಮರೇಟರ್ಸ್ಗೆ ಗಣತಿದಾರರಿಗೆ ಕೊಡ್ತೇವೆ, ರಿಲೀಸ್ ಮಾಡಿದ್ದೇವೆ. ಅದರಿಂದ ಯಾರು ಕೂಡ ಇದ್ರ ಬಗ್ಗೆ ಸಂಶಯ ಅಥವಾ ಅನುಮಾನನ ಪಟ್ಟುಕೊಳ್ಳಬೇಕಾದಂತ ಅಗತ್ಯ ಇಲ್ಲ. ಒಟ್ಟಾರೆಯಾಗಿ ಸುಮಾರು
2 ಕೋಟಿಗಿಂತ ಹೆಚ್ಚು ಹೌಸ್ ಹೋಲ್ಡ್ಗಳಿದ್ದಾವೆ. ಬೆಂಗಳೂರು ನಗರನೂ ಸೇರಿ. ಎಲ್ಲ ಮನೆಗಳನ್ನು ಕೂಡ ಸರ್ವೆ ಮಾಡಿ ಅವರ ಸಾಮಾಜಿಕ ಶೈಕ್ಷಣಿಕ ವಿಚಾರಗಳನ್ನ ತಿಳ್ಕೊಂಡು ನಿಗದಿತ ಅವಧಿನಲ್ಲಿ ಮುಗಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಆಮೇಲೆ ಆನ್ಲೈನ್ನಲ್ಲಿ ಕೂಡ ಸರ್ವೆ ಅವರ ಇನ್ಫಾರ್ಮೇಶನ್ ಏನೇನು ಕೊಡ್ಲಿಕ್ಕೆ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಆ ಮಾಹಿತಿಯನ್ನು ಕೊಡಬಹುದು. ಆಮೇಲೆ ಒಂದು ವೇಳೆ ಮನೆಗಳು ಬೀಗ ಹಾಕಿದ್ರೆ, ಬೀಗ ಹಾಕೊಂಡು ಕೆಲಸದಲ್ಲಿ ಹೋಗಿದ್ರೆ ಅಲ್ಲಿ ಸ್ಟಿಕರ್ನ ಅಂಟಿಸೋದು, ಇಂಥ ದಿನ ಬಂದಿದ್ದೋ, ನೀವು ಇರಲಿಲ್ಲ, ಮತ್ತೆ ಇಂಥ ದಿನ ಬರ್ತೀವಿ, ನೀವು ದಯಮಾಡಿ ಇರಬೇಕು ಅಂತೇಳಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಟ್ಟಿರ್ತೀವಿ. ಆ ಸ್ಟಿಕ್ಕರ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ನಿನ್ಗೆ ಅರ್ಥ ಆಯ್ತೇನಪ್ಪ? ನನ್ನೇ ನೋಡ್ತಾ ಇದೆಯಲ್ಲ ನೀನು. ಯಾರು ಈಗ ಗುಡ್ಡ ಪ್ರದೇಶಗಳಲ್ಲಿ, ದೂರದ ಗುಡ್ಡಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದ್ದಾರಲ್ಲ, ಅವರು ಇಂಥ ಕಡೆ ಎನ್ಯುಮರೇಟರು ಸಿಗ್ತಾರೆ, ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾರೆ, ಅಲ್ಲಿ ಬಂದು ಅವರು ಮಾಹಿತಿಯನ್ನು ಕೊಡಬಹುದು. ಗುಡ್ಡ ಪ್ರದೇಶಗಳಿರ್ತವೆ, ಅಲ್ಲಿ 1 ಮನೆ 2 ಮನೆ ಈ ತರ ಎಲ್ಲ ಇರ್ತವೆ, ಬಹಳ ದೂರದಲ್ಲಿ ಇರ್ತವೆ. ಅಂತವರೆಲ್ಲ ಶಾಲೆಗೆ ಬಂದು ಕೊಡಬಹುದು, ಆನ್ಲೈನ್ ಮೂಲಕ ಕೊಡಬಹುದು. ಸಂಪರ್ಕ ವ್ಯವಸ್ಥೆ ಇರೋದಿಲ್ಲ ಅವರಿಗೆ. ಅಂತವ್ರಿಗೆ ಮಾತ್ರ ಈ ತರದ ಫೆಸಿಲಿಟಿನ, ಸೌಕರ್ಯನ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಸೊ ಪತ್ರಿಕೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಟೀಚರ್ಗಳು ರೆಸಿಸ್ಟೆನ್ಸ್ ಇದೆ, ತಪ್ಪು ತಿಳುವಳಿಕೆಗಳಿಂದ ಮಾಡ್ತಾ ಇದ್ರು. ಅದು ಬಿಟ್ಟರೆ ಎಲ್ಲೂ ಕೂಡ ರೆಸಿಸ್ಟೆನ್ಸ್ ಇಲ್ಲ. ಒಂದು ವೇಳೆ ರೆಸಿಸ್ಟೆನ್ಸ್ ಮಾಡಿದ್ರೆ, ಕೋಆಪರೇಟ್ ಮಾಡದೆ ಹೋದ್ರೆ ಅಂತವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಸೊ ಜಿಲ್ಲಾಧಿಕಾರಿಗಳು ಈ ವಿಷಯವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ನಿಗದಿತ ಅವಧಿನಲ್ಲಿ ಸರ್ವೆ ಮಾಡಬೇಕು. ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಜಿಲ್ಲಾ ಮಂತ್ರಿಗಳಿಗೂ ಕೂಡ ನಿನ್ನೆ ಹೇಳಿದ್ದೀನಿ ಕ್ಯಾಬಿನೆಟ್ನಲ್ಲಿ. ಅವರು ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಆಯಾ ಜಿಲ್ಲೆನಲ್ಲಿ ಸಹಕರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದೀನಿ. ಸೊ ಒಟ್ಟಾರೆಯಾಗಿ ಸೋಶಿಯೋ ಎಜುಕೇಶನಲ್ ಸರ್ವೆ of all the people, of all the population of the state.
ಟು ಬಿ ಕಂಡಕ್ಟೆಡ್. ಇನ್ನು ಉಳಿದಿರೋ ದಿನಗಳಲ್ಲಿ ಮಾಡಬೇಕು. ಇನ್ನು 11 ದಿನ ಇದೆ, 11 ದಿನದಲ್ಲಿ ಮಾಡಿ ಮುಗಿಸ್ಬೇಕು. ಮಾಡ್ತಾ ಇದ್ರು, ದೇ ಆರ್ ಡೂಯಿಂಗ್ ಇಟ್. ಕೆಲವೆಲ್ಲ ಸ್ಮಾಲ್ ಇಶ್ಯೂಸ್ ಇತ್ತು, ಅದನ್ನೆಲ್ಲ ಸೆಪರೇಟ್ ಮಾಡಿದ್ದಾರೆ. ಇದು ಬಾಲ್ ಸ್ಪೀಡ್ ವಿತಿನ್ ದಿ ಟೈಮ್ ಕಂಪ್ಲೀಟ್ ಮಾಡ್ತಾರೆ. ನಂಬರ್ ಹೇಳಕ್ತಾ ಇರಲಿಲ್ಲ, ಗುಡ್ ನಂಬರ್. ಎಲ್ಲ ಬೆಂಗಳೂರಿನಲ್ಲಿ ಕೂಡ ಕಡಿಮೆ ಆಗಿತ್ತು, ಅಲ್ಲೂ ಕೂಡ ಪ್ರಾರಂಭವಾಗ್ತದೆ. ಇವತ್ತಿನಿಂದ ಅಲ್ಲೂ ಕೂಡ ಸೀರಿಯಸ್ ಆಗಿ ನಡೀತದೆ. ಅಲ್ಲ, ಅವ್ರಂತಲ್ಲ, ಯಾರು ಬೇಕಾದ್ರೂ ಭಾಗವಹಿಸಬಹುದು ಆನ್ಲೈನ್. ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿ ಆನ್ಲೈನ್. ಹೌದಪ್ಪ, ಅದನ್ನೆಲ್ಲ ಮಾಡ್ತಾರೆ. ವಾಟ್ ಎವರ್ ಕಂಡೀಷನ್ಸ್ ಇಂಪೋಸ್ಡ್ ಬೈ ದಿ ಕೋರ್ಟ್, ಆನರಬಲ್ ಕೋರ್ಟ್, ದೇ ವಿಲ್ ಬಿ ಫಾಲೋಡ್. ಈಗ ನಾನು ಹೇಳಿರೋದು ಅಷ್ಟು ದಿನದೊಳಗೆ 7ನೇ ತಾರೀಕು ಒಳಗಡೆ ಮುಗಿಸ್ಬೇಕು ಅಂತ. ನೀನು 4 ದಿನ ಎಕ್ಸ್ಟ್ರಾ ಕೊಡ್ತೀರಾ ಅಂತ ಹೇಳ್ತೇನೆ. ನೋ ಕ್ವಶನ್ ಆಫ್ ಎಕ್ಸ್ಟೆನ್ಷನ್. ಇದರಲ್ಲೇ ಸ್ಪೀಡ್ ಅಪ್ ಮಾಡಬೇಕು. ಎಲ್ಲ ಸ್ಟಾರ್ಟ್ ಆಗಿದೆ, ಎಲ್ಲವೂ ಸ್ಟಾರ್ಟ್ ಆಗಿದೆ. ಇವತ್ತಿನಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗುತ್ತೆ. ಯಾವ್ಯಾವ ಜಿಲ್ಲೆ, ಬೆಂಗಳೂರಿನಲ್ಲಿ ಬಹಳ ಕಡಿಮೆ ಆಗಿತ್ತೆ ನಿಜ, ಬೆಂಗಳೂರು ನಗರದಲ್ಲಿ. ಇವತ್ತಿನಿಂದ ಅಲ್ಲೂ ಕೂಡ ಪ್ರಾರಂಭ ಆಗುತ್ತೆ. ಬೆಂಗಳೂರು ವಿಚಾರಕ್ಕೆ ಬಂದ್ರೆ 29ನೇ ತಾರೀಕು ತರಬೇತಿ ಕೊಡ್ತಾ ಇದೀವಿ ನಾವು ಜನಕ್ಕೆ, ಅವಾಗಿಂದ ಶುರುವಾಗುತ್ತೆ. ಯಾರು ಹೇಳಿದ್ದು? ಅದಕ್ಕೆ ಅಂದ್ರೆ ಜಿಬಿಐ ಇಂದ ಇಲ್ಲ, ಬೆಂಗಳೂರು ನಗರ ಜಿಲ್ಲೆ ಶುರು ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಅದು ಬೇರೆ ದಿನ ಹೇಳೋಣ ನಡಿ. ನೋಡಿ, ಇದಾಗಲೇ 4 ದಿನಗಳಿಂದ ಜಾತಿಗಣತಿ ಸಮೀಕ್ಷೆ ರಾಜ್ಯದಲ್ಲಿ ನಡೀತಾ ಇದೆ. ಬಹಳ ಕುಂಠಿತವಾಗಿ ನಡೀತಾ ಇದೆ, ನಿಧಾನಗತಿಯಲ್ಲಿ ನಡೀತಾ ಇದೆ. ಅದಕ್ಕೆ ಕಾರಣ ಟೆಕ್ನಿಕಲ್ ಸಮಸ್ಯೆಗಳು. ಬಟ್ ಇವಾಗ ಅದ್ರ ಬಗ್ಗೆ ಮಾತುಕತೆಗಳಾಗಿದೆ, ಟೆಕ್ನಿಕಲ್ ಸಮಸ್ಯೆಯನ್ನ ಬಗೆಹರಿಸಿಕೊಳ್ತಾ ಇದ್ದೀವಿ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅನಂತರದಲ್ಲಿ ಕೊಟ್ಟಿರುವಂತ ಅವಧಿಯಲ್ಲಿ ಎಕ್ಸ್ಟೆನ್ಷನ್ ಏನಿರೋದಿಲ್ಲ, ಇರೋ ಸಮಯದಲ್ಲೇ ವೇಗ ಪಡೆಯುತ್ತೆ ಜಾತಿಗಣತಿ ಸಮೀಕ್ಷೆ ಅಂತ ಹೇಳಿದ್ದಾರೆ. ಏನಾದರೂ ಸಮಸ್ಯೆಗಳಿದ್ರೆ ಕೂಡಲೇ ಅದನ್ನ ಬಗೆಹರಿಸಬೇಕು, ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವುದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅಂತ ಗೃಹ ಕಚೇರಿ ಕೃಷ್ಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸಮೀಕ್ಷೆ ಈಗ ನಡೀತಾ ಇದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲೂ ಕೂಡ ಸಮೀಕ್ಷೆಯನ್ನ ಶುರು ಮಾಡಿದ್ದಾರೆ. ಗಣತಿಯಲ್ಲಿ ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸಬೇಕು ಅನ್ನೋ ಸೂಚನೆ ಕೊಟ್ಟಿದ್ದೇನೆ. ಟೆಕ್ನಿಕಲ್ ಸಮಸ್ಯೆಗಳು ಬಹಳಷ್ಟಿದೆ, ಈಗಾಗಲೇ ಸಿಎಂ ಗಮನಕ್ಕೆ ಬಂದಿರುತ್ತೆ. ಬಹಳಷ್ಟು ಕಡೆಗಳಲ್ಲಿ 4-5 ಗಂಟೆ ಕಳೆದರೂ ಕೂಡ ಒಂದು ಮನೆಯ ಜಾತಿಗಣತಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸಮಸ್ಯೆಗಳು ತಲೆದೋರ್ತಾ ಇದೆ. ಇವೆಲ್ಲವನ್ನೂ ಕೂಡ ಬಗೆಹರಿಸಿಕೊಂಡು ಮುಂದಿನ ದಿನಗಳಲ್ಲಿ ವೇಗವಾಗಿ ಜಾತಿಗಣತಿ ಸಮೀಕ್ಷೆ ನಡೆಸಲಾಗುತ್ತೆ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಬಟ್ ಯಾವುದೇ ರೀತಿಯಾಗೂ ಕೂಡ ಈಗ ಕೊಟ್ಟಿರುವಂತಹ ದಿನಾಂಕವನ್ನು ಮುಂದೂಡೋದು, ಇನ್ನೊಂದಷ್ಟು ಜನ ಎಕ್ಸ್ಟೆನ್ಷನ್ ದಿನಗಳವರೆಗೂ ಕೂಡ ಎಕ್ಸ್ಟೆನ್ಷನ್ ಮಾಡೋದು ಹಾಗೆಲ್ಲ ಇರೋದಿಲ್ಲ. ಕೊಟ್ಟಿರುವಂತಹ ಸಮಯದಲ್ಲಿ ವೇಗವಾಗಿ ಜಾತಿಗಣತಿಯನ್ನ ಮುಗಿಸೋದಕ್ಕೆ ಸೂಚನೆ ಕೊಡಲಾಗಿದೆ ಅನ್ನೋದಾಗಿ ಮಾತನಾಡಿದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಮಸ್ಯೆಗಳಾಗ್ತಾ ಇತ್ತು, ಈ ಬಗ್ಗೆ ನಾವು ಕೂಡ ಹೇಳ್ತಾ ಇದ್ವಿ. ಶಿವಮೊಗ್ಗ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಈ ಸಮೀಕ್ಷೆ ಕುರಿತಂತೆ ಗೊಂದಲ ಇತ್ತು. ಹಾಗೆ ಆ್ಯಪ್ಗಳು ಕೆಲವು ಕಡೆ ಓಪನ್ ಆಗ್ತಾ ಇರಲಿಲ್ಲ, ಇನ್ನೊಂದಷ್ಟು ಕಡೆ ಎಲ್ಲಾ ಫೀಡ್ ಮಾಡಿದ ನಂತರದಲ್ಲಿ ಅದು ಡಿಲೀಟ್ ಆಗಿಬಿಡ್ತಾ ಇತ್ತು. ಹೀಗೂ ಸಮಸ್ಯೆಗಳು ತಲೆದೋರ್ತಾ ಇತ್ತು. ಟ್ರೈನಿಂಗ್ನ ಸಮಸ್ಯೆ ಇದೆ ಅನ್ನೋದಾಗಿ ಖುದ್ದು ಶಿಕ್ಷಕರು ಕೂಡ ಮಾತನಾಡಿರೋದಿದೆ. ಇದನ್ನು ಆಪರೇಟ್ ಮಾಡೋದು ಕಷ್ಟವಾಗ್ತಾ ಇದೆ ಅಂತ. ಮತ್ತೊಂದಷ್ಟು ಕಡೆಗಳಲ್ಲಿ ಇವಾಗ ಇನ್ನೊಂದು ಮನೆಗೆ ನೀವು ಹೋಗಿ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಅದು ಆ ಆ್ಯಪ್ನಲ್ಲೇ ಪಾಪ್ ಆಗಬೇಕು. ನೆಕ್ಸ್ಟ್ ಯಾವ ಮನೆಗೆ ಹೋಗ್ತಾ ಇದ್ದೀರಾ, ಎಲ್ಲಿ ಸಮೀಕ್ಷೆ ನಡೆಸಬೇಕು ಅಂತ. ಬಟ್ ಅವರು ಆ್ಯಪ್ನಲ್ಲಿ ತೋರಿಸಿರುವಂಥ ಮನೆಗಳನ್ನು ಹುಡುಕಾಡೋದಕ್ಕೂ ಕೂಡ ಶಿಕ್ಷಕರು ಅತಿ ಹೆಚ್ಚು ಸಮಯ ತೆಗೆದುಕೊಳ್ತಾ ಇದ್ರು, ಕಷ್ಟ ಆಗ್ತಾ ಇತ್ತು ಅವರಿಗೆ. ಬಟ್ ಅವೆಲ್ಲನೂ ಕೂಡ ಸಾಲ್ವ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದಾಗಿ ಸಿಎಂ ಹೇಳಿದ್ದಾರೆ.